ಈಗ ವಿದ್ಯಾರ್ಥಿ 1996 ಪ್ರಶ್ನೆ ನಂಬರ್ 20, ಇದು 80. ಒಂದು ಚೌಕದ ಸುತ್ತಳತೆ 16 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಅಂತಂತ ಕೇಳಿದಾಗ ಒಂದು ಈಸಿ ಟ್ರಿಕ್ಸ್ ಹೇಳ್ತೀನಿ. ಯಾವುದೇ ಒಂದು ವರ್ಗದ ಸುತ್ತಳತೆ 16 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಅದರ ವಿಸ್ತೀರ್ಣ 16 ಚದರ ಸೆಂಟಿಮೀಟರ್ ಅಂತ ಬರ್ಬಿಡ್ರಿ. ಇದು ಒಂದೇ ನಿಮಗೆ ಇಲ್ಲಿ ಏನದ ಸೆಂಟಿಮೀಟರ್ ಅದ. ಯಾವುದೇ ಒಂದು ವರ್ಗದ ಸುತ್ತಳತೆ ಮತ್ತು ವಿಸ್ತೀರ್ಣ ಅಷ್ಟೇ ಬರೋದು ಯಾವುದಪ್ಪ ಅಂತಂದ್ರೆ ಆ ವರ್ಗದ ಭುಜ 4 ಸೆಂಟಿಮೀಟರ್ ಇರ್ತದೆ. ಇದೊಂದು ಪಕ್ಕ ನೆನ್ಪಿಟ್ಕೋಬೇಕು. ಹಿಂಗೆ ಕೇಳ್ತಿರ್ತಾನೆ, ಒಂದು ಚೌಕದ ಸುತ್ತಳತೆ 16 ಸೆಂಟಿಮೀಟರ್. ಸುತ್ತಳತೆ ಅಂದ್ರೆ ಏನು? ಪರಿಮಿತಿ. ಪರಿಮಿತಿ 16 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಆ ಚೌಕದ ವಿಸ್ತೀರ್ಣ 16 ಚದರ ಸೆಂಟಿಮೀಟರ್ ಅಂತ ನೀವು ಲೆಕ್ಕ ಮಾಡಲಾರ್ದ ಹಾಕಬಹುದು. ಒಂದು ವರ್ಗದ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಮನಾಗಿದ್ದರೆ, ಒಂದು ವರ್ಗದ ಸುತ್ತಳತೆಯು ಆ ವರ್ಗದ ವಿಸ್ತೀರ್ಣಕ್ಕೆ ಸಮನಾಗಿದ್ದರೆ ಆ ಚೌಕದ ಭುಜದ ಅಳತೆ ಎಷ್ಟು ಅಂದ್ರೆ 4 ಸೆಂಟಿಮೀಟರ್ ಅಂತ ಬರೀ. ಯಾಕಂದ್ರೆ ಸುತ್ತಳತೆ 4ರಲ್ಲೇ ಭಾಗಿಸಿದ್ರೆ ಏನು ಬರ್ತದ? ಭುಜ ಬರ್ತದ. ನೀವು ವರ್ಗದ ವಿಸ್ತೀರ್ಣ ಕಂಡು ಹಿಡಿಯಾಗಲಿ ಸುತ್ತಳತೆ ಕಂಡು ಹಿಡಿಯುವಾಗ ನೀವು ವರ್ಗದ ಭುಜದ ಅಳತೆ ತಗೋಬೇಕು. ಭುಜದ ಅಳತೆ ಎದುರಾಗ ಹೋಗಿ ಸಿಕ್ಕೊಂಡು ಕೂತದ, ಸುತ್ತಳತೆದಾಗ ಸಿಕ್ಕೊಂಡು ಕೂತದ. ಅವಾಗ ನಾವು ಭುಜ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹೇಳ್ತೀನಿ. ಈಗ ವರ್ಗದ ಸುತ್ತಳತೆ 16 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಇದು ಒಂದೇ ಮಾನ. 16 ಸೆಂಟಿಮೀಟರ್ ಇತ್ತು ಸುತ್ತಳತೆ ಇದ್ದರೆ, ಮತ್ತು ಭುಜ 16 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಮತ್ತೆ ಹಂಗೆ ತಿಳ್ಕೊಂಡ್ರಿ. ಮತ್ತೆ ನೀವು ವರ್ಗದ ಸುತ್ತಳತೆ 16 ಸೆಂಟಿಮೀಟರ್ ಇದ್ದರೆ ಆ ವರ್ಗದ ವಿಸ್ತೀರ್ಣ ಎಷ್ಟಂದ್ರೆ 16 ಸೆಂಟಿಮೀಟರ್ ತೆಗೆದು 16 ಚದರ ಸೆಂಟಿಮೀಟರ್ ಅಂತ ಬರೆದ್ಬೇಡ್ರಿ. ಏನು ಗಣಿತ ಮಾಡಬೇಡ್ರಿ. ಆದರೂ ನಾನು ನಿಮಗೆ ರೀತಿ ಪ್ರಕಾರ ತಿಳಿಸ್ತೀನಿ. ವರ್ಗದ ಭುಜ ಬರೋಬರಿ ಚೌಕದ ಭುಜ ಬರೋಬರಿ, ಚೌಕದ ಭುಜ ಬರೋಬರಿ ಸುತ್ತಳತೆ ಭಾಗಲೆ 4. ಸುತ್ತಳತೆ ಭಾಗಲೆ 4. ಯಾಕಂದ್ರೆ ವರ್ಗಾಕಾರದ 4 ಭುಜಗಳ ಅಳತೆಗಳು ಒಂದೇ ಅಳತೆ ಇರೋದರಿಂದ ಆ ಸುತ್ತಳತೆಗೆ ನೀವೇನು ಮಾಡಬೇಕು? 4ರಲ್ಲೇ ಭಾಗಿಸ್ಬೇಕು. ಎಷ್ಟು ಬಂತು ನೋಡ್ರಿ? 16 ಬಂತು. ತಳದ 4, 4 ಒಂದಲೇ 4, 4ಲೇ ಇದೇನು ಬಂತು? 4 ಸೆಂಟಿಮೀಟರ್ ಭುಜ ಬಂತು. 4 ಸೆಂಟಿಮೀಟರ್ ಭುಜ ಬಂತು. ಚೌಕದ ವಿಸ್ತೀರ್ಣ ಬರೋಬರಿ, ಚೌಕದ ವಿಸ್ತೀರ್ಣ ಬರೋಬರಿ ಏನಪ್ಪ ಸೂತ್ರ? ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ. 4 ಗುಂಡ್ಲೆ 4 ಬರೋಬರಿ 16 ಚದರ. ವಿಸ್ತೀರ್ಣವನ್ನ ಚದರಮಾನದಲ್ಲಿ ಬರೀಬೇಕು. 16 ಚದರ ಸೆಂಟಿಮೀಟರ್. ಉತ್ತರ ಸಂಖ್ಯೆ ಡಿ. ಈ ಪ್ರಶ್ನೆ ಒಂದು ಇನ್ನೊಂದು ನಿಮಗೆ ನಾ ತಿಳಿಸಿ ಹೇಳ್ತಾನು, ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಒಂದು ವರ್ಗಾಕಾರದ ಸುತ್ತಳತೆಯು 16 ಸೆಂಟಿಮೀಟರ್ ಇದ್ದರೆ ವಿಸ್ತೀರ್ಣ ಎಷ್ಟಂದ್ರೆ 16 ಚದರ ಸೆಂಟಿಮೀಟರ್ ಹಚ್ಚಿಬಿಡ್ರಿ. 16 ಚದರ ಸೆಂಟಿಮೀಟರ್ ಹಚ್ಚ್ರಿ. ಯಾವಾಗ ಸುತ್ತಳತೆ 16 ಸೆಂಟಿಮೀಟರ್ ಎದರದು? ಚೌಕದ ಕೊಟ್ಟಿದ್ರೆ ಮತ್ತು ಆಯತದ ಕೊಟ್ಟಿದ್ರೆ ಹಚ್ಚಿಗಿಚ್ಚಿರಿ. ಮತ್ತು ಚೌಕದ ಕೊಟ್ಟಿದ್ದ ಅಂದ್ರೆ ನೀವು 16 ಸೆಂಟಿಮೀಟರ್ ಸುತ್ತಳತೆ ಕೊಟ್ಟಿದ್ದ ಅಂದ್ರೆ ವಿಸ್ತೀರ್ಣವನ್ನು ನೀವು ಅದನ್ನು ಸೆಂಟಿಮೀಟರ್ಗೆ ಏನು ಮಾಡಬೇಕು? 16 ಚದರ ಸೆಂಟಿಮೀಟರ್ ಅಂತ ನೀವು ಮಾಡಿ. ಆಮೇಲೆ ಒಂದು ವರ್ಗಾಕಾರದ ಸುತ್ತಳತೆಯಷ್ಟೇ ವಿಸ್ತೀರ್ಣವಿದ್ದರೆ ಆ ವರ್ಗದ ಭುಜದ ಅಳತೆ ಎಷ್ಟು ಅಂತ ಕೇಳ್ತಿರ್ತಾರೆ. ಒಂದು ವರ್ಗಾಕಾರದ ಸುತ್ತಳತೆಯಷ್ಟೇ ಆ ವರ್ಗದ ವಿಸ್ತೀರ್ಣವು ಸಹಿತ ಸುತ್ತಳತೆಯಷ್ಟೇ ಇದ್ದರೆ ಅಥವಾ ವಿಸ್ತೀರ್ಣಕ್ಕೆ ಸಮನಾಗಿದ್ದರೆ ಅಂತ ಬಂತು, ಭುಜದ ಅಳತೆ 4 ಸೆಂಟಿಮೀಟರ್ ಅಂತ ಹಚ್ಚಿಬಿಡ್ರಿ.
ಇದು ನೆನ್ಪಿಟ್ಕೋರಿ. ಇದು ಡೆಫಿನೆಟ್ ಪ್ರಶ್ನೆ ಬೀಳುತ್ತದೆ. ಚೆನ್ನಾಗಿ ತಿಳ್ಕೊರಿ. ತಿಳ್ಕೊಂಡಿಂದ ನಾವು ಯಾವಾಗಲಿ ವಿಸ್ತೀರ್ಣ ತೆಗಿಯಾಗ ನಾವು ಏನು ತಕ್ಕೋಬೇಕು ಅನ್ನೋದು ಮೊದಲು ಭುಜ ತಕ್ಕೋಬೇಕು. ಭುಜ ಎದರ ಸಿಕ್ಕೊಂಡದ, ಸುತ್ತಳತೆದ ಸಿಕ್ಕೊಂಡದ. ಆಕಸ್ಮಿಕವಾಗಿ ವಿಸ್ತೀರ್ಣ ಕೊಟ್ಟಿದ್ದ ಅಂದ್ರೆ ವರ್ಗಮೂಲ. ವಿಸ್ತೀರ್ಣದ ವರ್ಗಮೂಲ, ಚೌಕಾಕಾರದ ಭುಜ ಬರೋಬರಿ ವಿಸ್ತೀರ್ಣದ ವರ್ಗಮೂಲ. ವಿಸ್ತೀರ್ಣಕ್ಕೆ ವರ್ಗಮೂಲ ತೆಗೆದು ಬಿಟ್ರೆ ಭುಜ ಸಿಗ್ತದೆ. ಸುತ್ತಳತೆಗೆ 4ರಿಂದ ಭಾಗಿಸಿದ್ರೆ ಭುಜದಳತೆ ಸಿಗ್ತದೆ. ಆಮೇಲೆ ಉತ್ತರನೇ ಕೊಟ್ಟರೆ ಹಿಂಗೆಲ್ಲ ಹೆಂಗೆ ಕೊಟ್ಟಿರ್ತಾವೆ, ಒಂದು ಚೌಕಾಕಾರದ ಸುತ್ತಳತೆಯಷ್ಟೇ ವಿಸ್ತೀರ್ಣವಿದ್ದರೆ ಆ ಚೌಕದ ಭುಜದಳತೆ ಎಷ್ಟು 4 ಸೆಂಟಿಮೀಟರ್ ಹಚ್ಚಿಬಿಟ್ರಿ. ಇದನ್ನ ನೆನ್ಪಿಟ್ಕೊಡ್ರಿ. ಈ ಲೆಕ್ಕ ನೀವು ಚೆನ್ನಾಗಿ ಫೇರ್ನ ಬರ್ಕೊಡ್ರಿ. ವಿಸ್ತೀರ್ಣಗಳನ್ನು ಬಾಯ್ದಿಂದ ಉತ್ತರ ಇಡುವಂಥ ಪರಿಸ್ಥಿತಿ ಬರ್ತಿರ್ತದೆ, ಅವಾಗ ನೆನ್ಪಿಟ್ಕೊಡ್ರಿ. ಚೆನ್ನಾಗಿ ಫೇರ್ದ ಬರ್ಕೊಡ್ರಿ.